ಸವನೂರು ತಾಲೂಕು ತೌರಮಳಿ ಗ್ರಾಮ ರೀ. ನಿಮ್ಮೂರುವೆ? ಕುಮಾರ್ ದಾನಣ್ಣವ್ರು ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ ಅವರು. ಅವ್ರುವಾ? ಹಾಂ ಹಾಂ ಹಾಂ. ಈ ಹೊಸಬಾಯಿ ಈ ಕಡೆಲ್ಲ ಹೊಸಬಾಯಿಗೆ ಏನು ಇದ್ರ ವ್ಯತ್ಯಾಸ ಇರ್ತೈತಿ? ಕಡೆಯಲ್ಲೂ ಹೊಸಬಾಯಿ ಅಂತಂದ್ರಿ ಆ ಕಡೆ ಬರ್ರಿ, ಆ ಕಡೆ ಬರ್ರಿ. ಹಾಂ ಹೇಳ್ರಿ. ಯಾವುದೇ ಒಂದು ಎತ್ತು ಆರಲ್ಲಿಗಿದ್ದು 8 ಬಂದಾಗ ಸಂಪೂರ್ಣವಾಗಿ ಅನುಭವ ಇರುತ್ತೆ. ಎತ್ತು ತೂಕವಾಗಿ ಬೆಳೀತೈತಿ. ಆಮೇಲೆ ನೀವು ಏನೇ ತಿನ್ಸಿದ್ರು ತಾಕತ್ತಾಗದ. ಆಮೇಲೆ ಹಲ್ಲಾಗಿದ್ದಾಗ ನಂಜುಗುಳ್ನಾಗಿರ್ತೈತಿ. ಯಾಕಂದ್ರೆ ವಯಸ್ಸು ಚಿಕ್ಕದಿರ್ತೈತಿ. ಅದು ಬಿಗಿಯಾಗಿ ಹೊಡೆದ್ರೆ ಎದಿ ಗುಂಡಿಗೆ ಅದು ನುಗ್ಸ್ಕೊಂಡಂಗಿರ್ತೈತಿ. ಹಂಗಾಗಿ ಸಂಪೂರ್ಣವಾಗಿ 8 ಬಂದಾಗ ಸಂಪೂರ್ಣವಾಗಿ ಯಾವ ಮೇವು ಹಾಕಿದ್ರು ತಿಂತೈತಿ. ಸಮದಟ್ಟನವಾಗಿ ತೂಕವಾಗಿ ಬೆಳೆದು ವ್ಯವಸಾಯಕ್ಕೆ ಬಹಳ ಪದ್ಧತಿಯಾಗಿ ಹೊಂದ್ಕತೈತಿ. ಹಂಗಾಗಿ ಎಲ್ಲರೂ ಕಡೆಯಲ್ಲಿ ಇತ್ತು ಹೊಸಬಾಯಿ ದನ ಅಂತಾರೆ. ಆಮೇಲೆ ಕಡೆಯಲ್ಲು ಅಂದ್ರೆ ಹಲ್ಲು ಕೆಡವಿ 2 ವರ್ಷ ಆದ್ಮೇಲೆ ಕಡೆಯಲ್ಲ ಅಂತ ಹೇಳ್ಕೊಂತ ಹೋಗ್ರಿ. ಆದ್ರೆ ಯಾವಾಗ ಹೊಸಬಾಯಿ ದನ ಆತು ಅಂದ್ರೆ ಅಲ್ಲಿಂದ ಏಜ್ ಲೆಕ್ಕ ಆಗ್ತದೆ. ಅಂದ್ರೆ ಇಲ್ಲಿಂದ ಮುಂದಿನ ಎಷ್ಟು ವರ್ಷ ಬದುಕಬಹುದು ಎತ್ತು, ಅದಕ್ಕೆ ಎಷ್ಟು ವರ್ಷ ಹೂಡ್ಬೋದು ಅನ್ನೋ ಉದ್ದೇಶ. ಓಕೆ ಓಕೆ, ಆ ಉದ್ದೇಶಕ್ಕೆ ಹೇಳ್ತಾರೆ. ಹೌದು ರೀ. ನಿಮ್ಮವನ್ರಿ ಕೂಡ ಖಾತ್ರಿ ಅದಾವ? ಹೇಳ್ರಿ ಹೆಂಗದ ಗೊಂಜಾಳ ನಿಮ್ಮವ? ನಮ್ಮ ಗೊಂಜಾಳ ಚಲೋ ಅದಾವ್ರಿ. ಆದ್ರೆ ಮಳಿ ಇಲ್ಲ. ಮಳಿ ಇಲ್ಲ? ಮಳಿ ಎಲ್ಲ ಕಡೆ ಆಗೈತಲ್ರಿ, 1 ವಾರ ಆಯ್ತು. ಎಲ್ಲ ನಮ್ಗೆಲ್ಲ ಮಳಿ ಇಲ್ಲ. ಯಾವ್ರ ನಿಮ್ದು? ಚಿಕ್ಕಮಂಗ್ಳೂರು. ಅಲ್ಲಿ ಮಳಿ ಇಲ್ಲನ್ರಿ? ಮಳಿ ಇಲ್ಲ ರೀ. ಎಷ್ಟು ದಿನ ಆಯ್ತು ಮಳೆ ಆಗ್ಲಿಲ್ಲ? ಮಳೆ ಅಲ್ಲಿ ಒಂದು 2 ತಿಂಗಳಿಂದ ಇಲ್ಲ ರೀ ಮಳೆ ಕಮ್ಮಿ. ಈ ವಾತಾವರಣ ನೋಡಿದ್ರೆ ಎಲ್ಲ ಕಡೆ ಆಗ್ತದೆ ಅಂತ ಕಾಣ್ತದಪ್ಪ. ವಾತಾವರಣ ಐತ್ರಿ, ಮಳೆ ಇಲ್ಲ. ನಿಮ್ಗೆ ಮಳೆ ಆಗಿಲ್ರಿ? ನಮಗೆ ಆಗಿಲ್ಲ. ನಿಮ್ದು ಯಾವ್ರು? ಅಕ್ಕಿಯಾಲೂರು ಕಡೆನೂ ಮಳೆ ಆಗಿಲ್ಲ. ಓಕೆ ಓಕೆ, ಈ ವಾತಾವರಣ ನೋಡಿದ್ರೆ ಮಳೆ ಆಗಿದೆ ಅನ್ಸುತ್ತೆ. ಇವ್ರಿಗೆ ಮಳೆನೇ ಆಗಿಲ್ಲ ಅಂತ ನೋಡ್ರಿ. ಓಕೆ, ಗೊಂಜಾಳ ಎಲ್ಲ ಒಣಗ್ತದ ಅಂತ ಹೇಳ್ತಿದ್ದಾರೆ. ತುಂತುರು ಮಳೆ, ಬರೀ ಸಣ್ಣ ಮಳೆ ಐತ್ರಿ. ಜೋರ್ ಮಳಿ ಬೇಕು ನಿಮಗೆ? ಗೊಂಜಾಳ ತೆನಿ ಹಾಕೋಲ್ವ? ಓಕೆ ಓಕೆ, ನೋಡಕ್ ಕಾಣ್ತಾವ. ತೆನಿ ಆಗೋಲ್ವ? ತೆನಿ ಆಗ್ಬೇಕಂತ ಜೋರ್ ಮಳಿ ಬೇಕು. ಮಳಿ ಬೇಕ್ರಿ. ಏನಾಗೈತಿ ಗೊತ್ತನ್ರಿ? ಹ್ಞೂನ್ರಿ. ನಮ್ಮ ನಾಡಿಗೆ ಮುಂಗಾರು ಮಳೆಯಾಗಿ ಬಿತ್ತನೆ ಆತು. ಆಮೇಲೆ ಫಲ ಬಂತಿದ್ದಂಗೆನೆ ನೀರಾಗ ಮಳೆ ಬೇಕು, ಮಳೆ ಆಗಿಲ್ಲ. ಹಂಗಾಗಿ ಏನಾರು ಸರ್ಕಾರದವರು ಒಂದು ರೂಪಿಸಿ ಪರಿಹಾರ ಕೊಡುವಂತ ಒಂದು ನಿರೀಕ್ಷೆ ಮಾಡ್ತಾರೆ. ಯಾಕಂತಂದ್ರೆ ಇವತ್ತಿನ ನಾಡಿನಾಗ ಬಹಳ ರೈತರ ಸಮನೆ ಇದ್ದು ಅವ್ರಿಗೆ ಒಂದು ಸಂಕಷ್ಟಕ್ಕೆ ಬಿದ್ದಾರ. ಔಷಧಿ ರೇಟ್ ಜಾಸ್ತಿ ಆಗೈತಿ, ಗೊಬ್ಬರ ರೇಟ್ ಜಾಸ್ತಿ ಮಾಡ್ಯಾರ, ರೇಷನ್ ರೇಟ್ ಜಾಸ್ತಿ ಮಾಡ್ಯಾರ. ರೈತರಿಗೆ ಈ ತರ ಸಂಕಷ್ಟದಾಗಿದ್ದಾಗ ಒಂದ್ ಏನಾರು ಸರ್ಕಾರದವ್ರಾಗ್ಲಿ, ಒಂದ್ ಏನಾರು ಸರ್ಕಾರದವರು ಪ್ರಧಾನಮಂತ್ರಿಗಳು ಬೇಕು. ರಾಜ್ಯ ಸರ್ಕಾರದವ್ರು ಕೊಟ್ಟಿರ್ತಕ್ಕಂತೆ. ಪ್ರಧಾನಮಂತ್ರಿ ಅವರು 10 ವರ್ಷದಿಂದ PM ಕಿಸಾನ್ ಕೊಡ್ತಾ ಇದಾರ. ಅದಕ್ಕಿಂತ ಮೊದಲು ಕೊಟ್ಟಿದ್ದ ಇತಿಹಾಸ ಐತೇನ್ರಿ? ಇವ್ರು ಬಂದಾಗಿಂದ 2,000 ರೂಪಾಯಿ ಯಾವ್ದು ರೈತರ ಅಕೌಂಟ್ ಹಾಕ್ಯಾರೇನ್ರಿ? ಬರೀ ಪ್ರಧಾನಮಂತ್ರಿ ಹೆಸರು ಇರ್ತಲ್ಲ. ಇವ್ರು ಸರ್ಕಾರ ಮಾಡಕ್ ಕುಂತಾರಲ್ಲ, ಇವ್ರಿಗೆ ಬಸ್ ಫ್ರೀ ಮಾಡಂತ ಹೇಳಿದ್ರಿ, ಅದೇ ಫ್ರೀ ಮಾಡಂತ ಹೇಳಿದ್ವಿ. ಕರೆಂಟ್ ಫ್ರೀ ಅಂತಾರ. 24 ತಾಸು 24 ಅವರ್ಸ್ ಕರೆಂಟ್ ಕೊಡ್ಬೇಕು. ಯಾರು ಕೊಟ್ಟಾರ್ರಿ ಇವ್ರು? ಕರ್ಕೊಂಬರಿಲ್ KBR ನಾ ಮಾತಾಡ್ತೇನೆ. ನಿಗಮ ಮಂಡಳಿ ನಮ್ಮ ತಾಲೂಕಿಗೆ ಇದ್ರು, ನಮ್ಮ ಊರಾಗ ಕರೆಂಟ್ ಇಲ್ಲ. ರೈತರಿಗೆ ಕರೆಂಟ್ ಕೊಡ್ಬೇಕಾಗಿತ್ತು, ಕೊಡ್ತಾ ಇಲ್ಲ. ಬರೀ TC ಚೇಂಜ್ ಮಾಡಕ್ ಕುಂತವಿ, ಕಂಬ ಚೇಂಜ್ ಮಾಡಕ್ ಕುಂತವಿ. ರೈತರು ಸಫಿಶಿಯಂಟ್ ಆಗಂಗ್ ಕರೆಂಟ್ ಕೊಟ್ಟಾರ ಕೇಳ್ರಿ ಇವ್ರು.